ರೀಸೆಂಟ್ಲಿ ನಮ್ಮ DRDO ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಒಂದು ಹೊಸ ಅಚೀವ್ಮೆಂಟ್ ಅನ್ನ ಮಾಡಿದೆ. ಇದೇನಂದ್ರೆ ಲಿಟ್ರಲಿ ಒಂದು ಟ್ರೈನ್ ಕಂಪಾರ್ಟ್ಮೆಂಟ್ ಇಂದ ಅಗ್ನಿ ಪ್ರೈಮ್ ಮಿಸೈಲ್ ಅನ್ನ ಸಕ್ಸಸ್ಫುಲಿ ಲಾಂಚ್ ಮಾಡಿದೆ. ಈ ಒಂದು ಟೆಸ್ಟ್ ಸಕ್ಸಸ್ಫುಲ್ ಆಗ್ತಾ ಇದ್ದ ಹಾಗೆ ಈ ಒಂದು ಟೆಕ್ನಾಲಜಿ ಹೊಂದಿರೋ ಪ್ರಪಂಚದ ಕೆಲವು ದೇಶಗಳ ಲಿಸ್ಟ್ ನಲ್ಲಿ ಭಾರತದ ಹೆಸರು ಕೂಡ ಸೇರ್ಕೊಂಡಿದೆ. ಈಗ ಹಾಗಿದ್ರೆ ಪ್ರಪಂಚದ ಯಾವ ದೇಶದ ಹತ್ರ ಈ ಒಂದು ಟೆಕ್ನಾಲಜಿ ಇದೆ, ಇದರಿಂದ ಭಾರತಕ್ಕೆ ಏನು ಅಡ್ವಾಂಟೇಜ್ ಇದೆ ಮತ್ತೆ ಡಿಸ್ಅಡ್ವಾಂಟೇಜ್ ಇದೆ, ಇದೆಲ್ಲವನ್ನ ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಈ ರೈಲ್ ಬೇಸ್ಡ್ ಮಿಸೈಲ್ ಲಾಂಚರ್ ಟೆಕ್ನಾಲಜಿ USSR ಮತ್ತೆ ಅಮೆರಿಕದ ಮಧ್ಯ ಕೋಲ್ಡ್ ವಾರ್ ನಡೀತಿದ್ದ 1980s ಟೈಮ್ ನಲ್ಲೇ ಎರಡೂ ದೇಶದಲ್ಲಿ ಡೆವಲಪ್ ಆಗಿತ್ತು ಈ ಒಂದು ಮಿಸೈಲ್ ಲಾಂಚರ್ ಟೆಕ್ನಾಲಜಿ. ಆ ನಂತರ ಅಮೆರಿಕ ಅದನ್ನ ಅಲ್ಲಿಗೆ ನಿಲ್ಸುತ್ತೆ, ರಷ್ಯಾನು ಅದ್ರ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರುವುದಿಲ್ಲ. ಸರಿಯಾಗಿ ಈ ಒಂದು ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಯ್ತಂದ್ರೆ ಭಾರತಕ್ಕೆ ಇದು ಗೇಮ್ ಚೇಂಜಿಂಗ್ ಟೆಕ್ನಾಲಜಿ ಆದ್ರೂ ಆಗ್ಬಹುದು. ಈ ಒಂದು ಟ್ರೈನ್ ಬೋಗಿಯಿಂದ ಮಿಸೈಲ್ ಅನ್ನ ಲಾಂಚ್ ಮಾಡೋ ಟೆಕ್ನಾಲಜಿ ಇದುವರೆಗೆ ಪ್ರಪಂಚದಲ್ಲೇ 4 ದೇಶದ ಹತ್ರ ಮಾತ್ರ ಇದ್ದಿತ್ತು ಇವತ್ತಿನವರೆಗೆ. ಅದು ಯಾವ್ದೆಲ್ಲ ಅಂದ್ರೆ ರಷ್ಯಾ, USA, ಚೈನಾ ಮತ್ತೆ ನಾರ್ತ್ ಕೊರಿಯಾ. ಈಗ ಈ ಒಂದು ಲೀಸ್ಟ್ಗೆ ಭಾರತದ ಹೆಸರು ಕೂಡ ಸೇರಿದೆ. ನಂತರ ನಾರ್ತ್ ಕೊರಿಯಾ ಈ ಒಂದು ಟೆಸ್ಟ್ ಅನ್ನ ನಡೆಸಿ ಒಂದು ಕಂಪ್ಲೀಟ್ ವಿಡಿಯೋ ಕೂಡ ರಿಲೀಸ್ ಮಾಡಿತ್ತು. ಇಲ್ಲಿದೆ ನೋಡಿ ಆ ವಿಡಿಯೋ. ಅಮೆರಿಕ, ರಷ್ಯಾ, ನಾರ್ತ್ ಕೊರಿಯಾದ ಹತ್ರ ಎಲ್ಲ ಈ ಒಂದು ಟೆಕ್ನಾಲಜಿ ಇದೆ ಅಂದ್ರೆ ಚೈನಾ ಅಂತೂ ಸುಮ್ಮನೆ ಕೂತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದೇ ರೀಸನ್ಗೆ ಚೈನಾ ಸಹ ಈ ಒಂದು ಟೆಕ್ನಾಲಜಿಯನ್ನ 2017ರಲ್ಲಿ ಡೆವಲಪ್ ಮಾಡಿತ್ತು. ಆದ್ರೆ ಚೈನಾ ಈ ಒಂದು ಟೆಕ್ನಾಲಜಿಯನ್ನ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿತ್ತು. ಯಾವ ರೀತಿ ಅಂದ್ರೆ ಚೈನಾ ನಾರ್ಮಲಿ ಸಿಂಗಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಮಾತ್ರ ಟೆಸ್ಟ್ ಮಾಡಿದ್ದಲ್ಲ, ಚೈನಾದ ಇಂಡಿಜಿನಿಯಸ್ ಮಿಸೈಲ್ ಇದೆ DF-4L ಅನ್ನೋ ಒಂದು ಮಿಸೈಲ್. ಈ ರೀತಿ ಮಿಸೈಲ್ ಅನ್ನ S-400 ಇರಲಿ, S-500 ಇರಲಿ ಅದನ್ನ ಇಂಟರ್ಸೆಪ್ಟ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಈ ಮಿಸೈಲ್ ಲಾಂಚ್ ಆಗುವಾಗ ಸಿಂಗಲ್ ಮಿಸೈಲ್ ಇರುತ್ತೆ, ಆದ್ರೆ ಆಕಾಶಕ್ಕೆ ಹೋದ ನಂತರ ಸುಮಾರು ಸಣ್ಣ ಮಿಸೈಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ಮಿಸೈಲ್ ಗಳನ್ನ ಎಷ್ಟು ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಇದ್ರೂ ಕಂಪ್ಲೀಟ್ ಆಗಿ ಇಂಟರ್ಸೆಪ್ಟ್ ಮಾಡೋದು ಬಹಳ ಕಷ್ಟ ಅಂತೆ. ಚೈನಾ ಟ್ರ್ಯಾಕ್ ಮೇಲಿದ್ದ ಟ್ರೈನ್ ನಿಂದ ಡೈರೆಕ್ಟ್ ಆಗಿ ಈ ಒಂದು ಮಿಸೈಲ್ ಅನ್ನೇ ಬಿಟ್ಟು ಟೆಸ್ಟ್ ನಡೆಸಿತ್ತು 2017ರಲ್ಲಿ. ಆದ್ರೆ ನಮ್ಮ ಭಾರತದ ಹತ್ರ ಈಗ ಈ ರೀತಿ MIRV ಮಿಸೈಲ್ಗಳು ಭಾರತದ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಲಿಲ್ಲ ಇನ್ನು. ಸದ್ಯಕ್ಕೆ ಭಾರತ ನ್ಯೂಕ್ಲಿಯರ್ ಕೆಪಾಸಿಟಿ ಇರೋ ಅಗ್ನಿ ಪ್ರೈಮ್ ಮಿಸೈಲ್ ನಿಂದ ಈ ಒಂದು ಟೆಸ್ಟ್ ಅನ್ನ ನಡೆಸಿದೆ. ಇಲ್ಲಿದೆ ನೋಡಿ ಅದ್ರ ವಿಡಿಯೋ. ಈ ಒಂದು ರೈಲ್ ಬೇಸ್ ಮಿಸೈಲ್ ಲಾಂಚರ್ ಟೆಕ್ನಾಲಜಿಯಿಂದ ಲಾಭ ಏನೇನಂದ್ರೆ ಈ ಒಂದು ಮಿಸೈಲ್ ನ ಲೊಕೇಶನ್ ಅನ್ನ ಕಂಡುಹಿಡಿಯೋದು ಬಹಳ ಕಷ್ಟ. ಯಾಕಂದ್ರೆ ಇದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ನಾರ್ಮಲ್ ಮಿಸೈಲ್ ಲಾಂಚರ್ ಗಳನ್ನೆಲ್ಲ ಒಂದ್ ಕಡೆ ಪರ್ಟಿಕ್ಯುಲರ್ ಜಾಗದಲ್ಲಿ ನಿಲ್ಲಿಸಿ ಇಡ್ಲಾಗುತ್ತೆ. ಇದನ್ನ ಸ್ಯಾಟಲೈಟ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಈಸಿಯಾಗಿ ಲೊಕೇಶನ್ ಅನ್ನ ಕಂಡು ಹಿಡಿಬಹುದು ಎನಿಮಿ ಕಂಟ್ರಿ. ಆದ್ರೆ ಈ ರೈಲ್ ಬೇಸ್ ಮಿಸೈಲ್ ಲಾಂಚರ್ ಕಂಟಿನ್ಯೂಸ್ ಆಗಿ ರೈಲ್ ಒಳಗಡೆ ನಾರ್ಮಲ್ ರೈಲ್ ರೀತಿ ಮೂವ್ ಆಗ್ತಾ ಇರೋದ್ರಿಂದ ಇದನ್ನ ಸ್ಯಾಟಲೈಟ್ ಸಹ ಡಿಟೆಕ್ಟ್ ಮಾಡೋದು ಬಹಳ ಕಷ್ಟ. ಇನ್ನೊಂದೇನಂದ್ರೆ ಭಾರತದಲ್ಲಿ ಆಲ್ರೆಡಿ 70,000 ಕಿಲೋಮೀಟರ್ಗೂ ಹೆಚ್ಚು ರೈಲ್ವೆ ಟ್ರ್ಯಾಕ್ ಆಲ್ರೆಡಿ ತಯಾರಿದೆ. ಇನ್ಮೇಲೆ ಈ ಟ್ರ್ಯಾಕ್ ಗಳಲ್ಲಿ ಈ ಮಿಸೈಲ್ ಲಾಂಚರ್ ಟ್ರೈನ್ ಗಳನ್ನ ಯೂಸ್ ಮಾಡ್ಕೊಂಡು ಯಾವ ಕಡೆ ಬೇಕಿದ್ರು ಸೀಕ್ರೆಟ್ ಆಗಿ ಮೂವ್ ಮಾಡಬಹುದು ಭಾರತ ಮಿಸೈಲ್ ಗಳನ್ನ ಈಗ. ಆದ್ರೆ ಇದರ ಡಿಸ್ಅಡ್ವಾಂಟೇಜ್ ಅಂದ್ರೆ ನಮ್ಮ ಭಾರತದಲ್ಲಿ ಯಾವಾಗ್ಲೂ ಈ ಒಂದು ಟ್ರೈನ್ ಆಕ್ಸಿಡೆಂಟ್ ನಡೀತಾನೆ ಇರುತ್ತೆ. ಕೆಲವೊಂದ್ ಕಡೆ ಬೇಕಂತ ಹೇಳಿ ಈ ಟ್ರೈನ್ ಕೆಳಗ್ ಬೀಳ್ಲಿ ಅಂತಾನೆ ಈ ಟ್ರೈನ್ ಟ್ರ್ಯಾಕ್ ಗಳನ್ನ ಹಾಳು ಮಾಡೋದು, ಅದಕ್ಕೆ ಕರೆಂಟ್ ಕಂಬಗಳನ್ನೆಲ್ಲ ಅಡ್ಡ ಹಾಕ್ತಿರೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುತ್ತೆ ಯಾವಾಗ್ಲೂ. ಅಂತ ಟ್ರ್ಯಾಕ್ ಗಳಲ್ಲಿ ಏನಾದ್ರು ಈ ರೀತಿ ನ್ಯೂಕ್ಲಿಯರ್ ಮಿಸೈಲ್ ಲಾಂಚರ್ ಇರೋ ಟ್ರೈನ್ ಹೋಗಿ ಏನಾದ್ರು ಆಕ್ಸಿಡೆಂಟ್ ಆಯ್ತಂದ್ರೆ ಬ್ಲಾಸ್ಟ್ ಏನಾದ್ರು ಆಗಿ ದೊಡ್ಡ ಡೇಂಜರಸ್ ಇನ್ಸಿಡೆಂಟ್ ಆದ್ರೂ ಆಗ್ಬಹುದು. ಇದೊಂದು ದೊಡ್ಡ ಡಿಸ್ಅಡ್ವಾಂಟೇಜ್. ನಮ್ಮ ದೇಶದಲ್ಲಿ 70,000 ಕಿಲೋಮೀಟರ್ ಟ್ರೈನ್ ಟ್ರ್ಯಾಕ್ ಇದ್ರು ನಾರ್ತ್ ಈಸ್ಟ್ ಕಡೆ ಮತ್ತೆ ಈ ಚೈನಾ ಬಾರ್ಡರ್ ನಲ್ಲೆಲ್ಲ ಟ್ರೈನ್ ಟ್ರ್ಯಾಕೇ ಮಾಡಲಿಲ್ಲ ಇನ್ನು. ಈ ಒಂದು ಟೆಕ್ನಾಲಜಿ ಭಾರತದ ಹತ್ರ ಇದ್ರೂ ಆ ಬಾರ್ಡರ್ ಗಳಲ್ಲೆಲ್ಲ ಈ ಒಂದು ಟೆಕ್ನಾಲಜಿಯನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಭಾರತಕ್ಕಿರೋ ಇನ್ನೊಂದು ಚಾಲೆಂಜ್. ಒಟ್ಟಾರೆ ಏನೇ ಚಾಲೆಂಜಸ್ ಇರಲಿ ಈ ಒಂದು ಹೊಸ ಟೆಕ್ನಾಲಜಿ ನಮ್ಮ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ಗೆ ಆ್ಯಡ್ ಆಗಿದೆ. ಇದ್ರ ಬಗ್ಗೆ ಮುಂದೆ ಏನೇನು ಅಪ್ಡೇಟ್ಗಳು ಬರುತ್ತೆ ಮತ್ತೆ ಇದೇ ರೀತಿ ಜಿಯೋ ಪೊಲಿಟಿಕಲ್ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.